ಹಲೋ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ನಾಟಕ ಮಲಯಾಳಿ. ಇವತ್ತು ಗ್ರೀನ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ. ಹಸಿಕಾಳು ಮೆಣಸು, ಕರಿಬೇವು, ಈರುಳ್ಳಿಯ ದಂಟು, ಶುಂಠಿ, ಬೆಳ್ಳುಳ್ಳಿ, ಮೊಟ್ಟೆ, ಒಂದು ನಿಂಬೆ ತಗೊಂಡಿದ್ದೀನಿ. ಚಿಕನ್ ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಗರಂ ಮಸಾಲ, ಅರಿಶಿನ ಹಾಗೂ ಮೆಣಸಿನ ಪೌಡ್ರು ಸ್ವಲ್ಪ ಕಲರಿಗೆ, ಹಾಗೂ ಕಾರ್ನ್ಫ್ಲೋರ್. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಳೋಣ. ಚೆನ್ನಾಗಿ ಗ್ರೈಂಡ್ ಮಾಡಿ ತಗೋಬೇಕು. ಚೆನ್ನಾಗಿ ಗ್ರೈಂಡ್ ಮಾಡಿ ತಗೊಂಡಿರೋದನ್ನು ಚಿಕನಿಗೆ ಸೇರಿಸಿ ಕೊಡ್ತಾಯಿದ್ದೀನಿ. ಪುಡಿಗಳು ಮತ್ತು ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಳೋಣ. ಮೊಟ್ಟೆ ಹಾಗೂ ನಿಂಬೆಯನ್ನು ಸೇರಿಸ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಕೂಡ ಸೇರಿಸಿ ಕೊಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಯಿಂದ 40 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಟ್ಟಿದ್ದೇನೆ. ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈಗ ಕಬಾಬ್ ಫ್ರೈ ಮಾಡಿ ತಗೊಳ್ಳೋಣ. ನಮ್ಮ ಅವಶ್ಯಕತೆಗೆ ಎಷ್ಟು ಬೇಕು ಎಣ್ಣೆ ಅಷ್ಟನ್ನು ಸೇರಿಸಿಕೊಡೋಣ. ಇದೇ ರೀತಿ ರೆಡಿಯಾಗಿ ಸಿಕ್ಕಿದೆ. ತುಂಬ ಟೇಸ್ಟಿಯಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತು ವೆಜಿಟೇಬಲ್ ಪಲಾವ್ ಕೂಡ ಮಾಡ್ತಾಯಿದ್ದೀನಿ. ಬೀನ್ಸ್, ಈರುಳ್ಳಿ, ಕ್ಯಾರೆಟ್, ಆಲೂಗಡ್ಡೆ, ಮೆಣಸಿನ್ಕಾಯಿ ಇಷ್ಟನ್ನು ಚೆನ್ನಾಗಿ ನೀಟಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಪಲಾವ್ ಎಲೆ, ಶುಂಠಿ, ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಸೋಂಪು ಹಾಗೆ ಇದು ಫುಲ್ ಹಾಗೇ ಸೇರಿಸಿ ಕೊಡ್ತಾಯಿದ್ದೀನಿ. 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ತರಕಾರಿ ನೀವು ಕಮ್ಮಿ ಬೇಕಾದ್ರೆ ತಗೋಬೋದು. ನನಗಿಲ್ಲಿ ತರಕಾರಿ ಇಷ್ಟ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಸೇರಿಸಿ ಕೊಡ್ತಾಯಿದ್ದೀನಿ. ಮಿಕ್ಸಿಗೆ ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ ಇಷ್ಟನ್ನು ಸೇರಿಸಿ ಪೇಸ್ಟ್ ಮಾಡಿ ತಗೊಳ್ಳೋಣ. ಮೊದಲಿಗೆ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ. ಇದಕ್ಕೆ ಗರಂ ಮಸಾಲೆಗೆ ಬೇ ಲೀಫು, ಜಾದಿಕಾಯಿ ಹಾಗೆ 2-3 ಕಾಳು ಮೆಣಸು, 1 ಲವಂಗನ ಸೇರಿಸಿಕೊಟ್ಟಿದ್ದೀನಿ. 1 ಪೀಸು ಚಕ್ಕೆಯನ್ನು ಕೂಡ ಹಾಗೆ ಸೇರಿಸಿಕೊಟ್ಟಿದ್ದೀನಿ. ಇದಿಷ್ಟು ಸ್ವಲ್ಪ ಫ್ರೈ ಆದ ನಂತರ ಇದು ಪಲಾವ್ ಎಲೆ ಅಂತೀವಿ ನಾವು ಇಲ್ಲಿ, ಅದನ್ನು ಸೇರಿಸಿಕೊಟ್ಟಿದ್ದೀನಿ. ಪಲಾವಿಗೆ ಒಳ್ಳೆ ಸ್ಮೆಲ್ ಇರ್ತದೆ ಆ ಎಲೆ ಸೇರಿಸೋದ್ರಿಂದ. ಹಾಗೆ ಪೇಸ್ಟ್ ಮಾಡಿ ಇಟ್ಕೊಂಡಿರೋದನ್ನು ಅದನ್ನು ಸೇರಿಸಿ ಕೊಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಆದ ನಂತರ ತರಕಾರಿಯನ್ನು ಸೇರಿಸಿ ಕೊಡೋಣ. ಇದರ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಮಾತ್ರ ಫ್ರೈ ಮಾಡಿದರೆ ಸಾಕು. ಇದು ಚೆನ್ನಾಗಾಗಿದೆ. 1 ಈರುಳ್ಳಿಯನ್ನು ಸೇರಿಸಿ ಕೊಟ್ಟಿದ್ದೀನಿ. ಈರುಳ್ಳಿ ಹಾಗೆ ಹಸಿಮೆಣಸು ಇದನ್ನು ಸ್ವಲ್ಪ ಬಾಡಿದ ನಂತರ ಉಳಿದಿರೋ ತರಕಾರಿಯನ್ನು ಸೇರಿಸಿ ಕೊಡೋಣ. ತರಕಾರಿ ಎಲ್ಲ ಇಷ್ಟ ಇಲ್ಲದಿರೋರಿಗೆ ಈ ರೀತಿ ಪಲಾವ್ ಜೊತೆ ಮಾಡಿಕೊಟ್ರೆ ಅದನ್ನು ತಿಂತಾರೆ. ಹಾಗೆ ಈ ರೀತಿ ಮಾಡಿ ನೋಡಿ, ತುಂಬಾ ಇಷ್ಟ ಆಗ್ತದೆ. ಹೋಟೆಲಲ್ಲೆಲ್ಲ ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ರುಚಿಯಾಗಿ ಸಿಗ್ತದೆ. ಸ್ವಲ್ಪ ಬಟಾಣಿ ಇತ್ತು, ಅದನ್ನು ಸೇರಿಸಿ ಕೊಡ್ತಾಯಿದ್ದೀನಿ. ನೆನೆಸಿಟ್ಟಿದ್ದೆ, ಅದನ್ನು ಸೇರಿಸಿಕೊಟ್ಟಿದ್ದೀನಿ. ಪಲಾವಿಗೆ ಬಟಾಣಿ ಹಾಕಿದರೆ ತುಂಬ ರುಚಿಯಾಗಿರ್ತದೆ. ಇಲ್ಲಿ ಅಷ್ಟು ಇಷ್ಟ ಇಲ್ಲ, ಅದಕ್ಕೆ ಸ್ವಲ್ಪನೇ ಸೇರಿಸಿಕೊಟ್ಟಿದ್ದೀನಿ. ಅಕ್ಕಿ ಹಾಗೂ ನೀರನ್ನು ಸೇರಿಸಿಕೊಟ್ಟಿದ್ದೀನಿ. ಇದು 1 ಗ್ಲಾಸು ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕು. ಒಂದು ಅರ್ಧ ಗ್ಲಾಸು ಹೆಚ್ಚಿಗೆ ಹಾಕಿ ಕೊಟ್ಟಿದ್ದೇನೆ, ತರಕಾರಿ ಹಾಕಿರೋದ್ರಿಂದ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮುಚ್ಚಿಟ್ಟು 3 ವಿಷಲ್ ಆಗೋ ತನಕ ಬೇಯಿಸಿದ್ದೇನೆ. ನೋಡಿ, ರೆಡಿಯಾಗಿದೆ. ಇವಾಗ ರುಚಿಕರವಾದ ಹೋಟೆಲ್ ಸ್ಟೈಲ್ ರೀತಿಯಲ್ಲಿ ಪಲಾವ್ ರೆಡಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.